ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ದುರಂತ ಮುಕ್ತವಾಗದೆ ಜಿಲ್ಲೆ. ಉದುಮ ಬಳಿ ಕೊಳದಲ್ಲಿ ಮುಳುಗಿ 2 ವಿದ್ಯಾರ್ಥಿಗಳು ದಾರುಣ ಸಾವು. 30 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮಗ್ರ ಟ್ರಾಮಾ ಕೇರ್ ಸೌಕರ್ಯವೆಂದು ಸಚಿವ ಶಿವಕುಮಾರ್ ಘೋಷಣೆ. ಕಾಞಂಗಾಡ್ ಜಿಲ್ಲಾಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಕೇಂದ್ರದ ನಿರ್ಮಾಣ ಉದ್ಘಾಟನೆ. ಕುಂಬಳೆ ಉಪ್ಪಳ ರಾಷ್ಟ್ರೀಯ ಹೆದ್ದಾರಿ ಕಳಪೆ ಕಾಮಗಾರಿ ಕಠಿಣ ಕ್ರಮ ಒತ್ತಾಯಿಸಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಸೋಮವಾರ ಹೆದ್ದಾರಿ ಮಾರ್ಚ್. ಕೇಂದ್ರ ರಾಜ್ಯ ಸರ್ಕಾರಗಳ ಭ್ರಷ್ಟಾಚಾರ ಜನ ವಿರುದ್ಧ ನೀತಿ. ಉಪ್ಪಳದಿಂದ ರಾಜಭವನಕ್ಕೆ ಸಿಪಿಎಂ ಜನಕೀಯ ಸರಪಳಿ 11ಕ್ಕೆ ಯಶಸ್ವಿಗೆ ಸಿದ್ಧತೆ. ಹೈಯರ್ ಸೆಕೆಂಡರಿ ಶಿಕ್ಷಕ ಪ್ರಾಂಶುಪಾಲರು ಹೋರಾಟಕ್ಕೆ ಸೆಪ್ಟೆಂಬರ್ 10ರಿಂದ 1 ವಾರ ಸರ್ಕಾರಿ ಅನುದಾನಿತ ಶಿಕ್ಷಕರು ರಜೆ. ಸುದ್ದಿಗಳು ವಿವರವಾಗಿ. ನಾಡನ್ನು ನಲುಗಿಸಿದ ಭೀಕರ ದುರಂತದಲ್ಲಿ ಜಿಲ್ಲೆಯ ಉದುಮ ಬಳಿ ಕೊಳದಲ್ಲಿ ಮುಳುಗಿ 2 +1 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಉದುಮ ಮೂಕುನ್ನೋತ್ ಬಳಿ ಕಲ್ಲಟ್ರಾಕಂಡ ಎಂಬಲ್ಲಿ ಶನಿವಾರ ಸಾಯಂಕಾಲ 4:30 ವೇಳೆಗೆ ಭಾರೀ ದುರಂತ ಘಟಿಸಿದೆ. ಮೂಕುನ್ನೋತ್ ನಾಲಾವಾದಕಲ್ ನಿವಾಸಿಗಳಾದ 16 ಹರೇದ ಅಕ್ಷಯ್ ಹಾಗೂ ಸುಮೋದ್ ಮುಳುಗಿ ಸಾವನ್ನಪ್ಪಿದ ನತದೃಷ್ಟರು. +1 ವಿದ್ಯಾರ್ಥಿಗಳಾದ ಅಕ್ಷಯ್ ಹಾಗೂ ಸುಮೋದ್ ಮಿತ್ರನ ಜೊತೆಗೆ ಶನಿವಾರ ಸಾಯಂಕಾಲ ಕಲ್ಲಟ್ರಕಂಡ ಎಂಬಲ್ಲಿರುವ ಕೊಳಕ್ಕೆ ಸ್ನಾನಕ್ಕೆ ತೆರಳಿದ್ದರು. ಇವರು ಈ ಕೊಳದಲ್ಲಿ ಸಾಮಾನ್ಯವಾಗಿ ಜಳಕವಾಡುತ್ತಿದ್ದರು ಎನ್ನಲಾಗಿದೆ. ಸುಮಾರು 40 ಅಡಿ ಆಳದ ಕೊಳದಲ್ಲಿ ಸಾಕಷ್ಟು ನೀರಿತ್ತೆನ್ನಲಾಗಿದೆ. ಜಳಕ ನಡುವೆ ಅಷ್ಟಾಗಿ ಈಜು ಬಾರದಿದ್ದ ಅಕ್ಷಯ್ ಹಾಗೂ ಸುಮೋದ್ ನೀರಿನಲ್ಲಿ ಮುಳುಗಿದ್ದು, ಇದನ್ನು ಕಂಡ ಮಿತ್ರನು ಇವರ ರಕ್ಷಣೆಗೆ ಮುಂದಾದರೂ ಫಲ ಉಂಟಾಗಲಿಲ್ಲ. ತಕ್ಷಣ ಈತ ಬೊಬ್ಬಿರಿದಿದ್ದು ಓಡಿ ಸೇರಿದ ನಾಗರಿಕರು ರಕ್ಷಣಾ ಕಾರ್ಯ ನಡೆಸಿದ್ದರು. ಸುದ್ದಿ ಅರಿತು ಧಾವಿಸಿದ ಕಾಸರಗೋಡು ಅಗ್ನಿಶಾಮಕ ದಳದವರು ಸಲಕರಣೆ ಬಳಸಿ ನೀರಿನಿಂದ ಇಬ್ಬರನ್ನು ಮೇಲಕ್ಕೆತ್ತಿದ್ದರಾದರೂ ಅಷ್ಟರಲ್ಲಿ ಸಾವು ಸಂಭವಿಸಿತ್ತು. ಸುದ್ದಿ ಅರಿತು ಸ್ಥಳದಲ್ಲಿ ಸಹಸ್ರಾರು ಮಂದಿ ಜಮಾಯಿಸಿದ್ದರು. ಅಕ್ಷಯನು ನಾಲಾವಾದುಕಲ್ನ ಪುರುಷೋತ್ತಮ ಎಂಬವರ ಹಾಗೂ ಸುಮೋದ್ನು ಮೋಹನ ಎಂಬವರ ಪುತ್ರನಾಗಿದ್ದಾರೆ. ಕಾಸರಗೋಡಿನಿಂದ ಅಗ್ನಿಶಾಮಕ ದಳದ ಉಸ್ತುವಾರಿ ಠಾಣಾಧಿಕಾರಿ ಮನೋಹರ ನೇತೃತ್ವದಲ್ಲಿ ತಲುಪಿ ಕಾರ್ಯಾಚರಣೆ ನಡೆಸಲಾಯಿತು. ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸನಿಹದಲ್ಲೇ ಇರುವ 30 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮಗ್ರ ಟ್ರಾಮಾ ಕೇರ್ ಸೌಕರ್ಯ ತಕ್ಷಣ ಕಲ್ಪಿಸುವುದಾಗಿ ರಾಜ್ಯ ಆರೋಗ್ಯ ಸಚಿವ VS ಶಿವಕುಮಾರ್ ಘೋಷಿಸಿದ್ದಾರೆ. ಕಾಸರಗೋಡು ಆರೋಗ್ಯ ಪ್ಯಾಕೇಜಿನಲ್ಲಿ ಒಳಪಡಿಸಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಞಂಗಾಡ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾದ ಸಿಟಿ ಸ್ಕ್ಯಾನ್ ಘಟಕವನ್ನು ಹಾಗೂ ಟ್ರಾಮಾ ಕೇರ್ ಕೇಂದ್ರದ ನಿರ್ಮಾಣ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಮೊದಲ 3 ವರ್ಷಗಳಲ್ಲಿ ಟ್ರಾಮಾ ಕೇರ್ಗಾಗಿ 26 ಕೋಟಿ ರೂಪಾಯಿಗಳನ್ನು ಕೇಂದ್ರವು ಮಂಜೂರು ಮಾಡಿದೆ. ರಾಜ್ಯದಲ್ಲಿ ಇದಕ್ಕಾಗಿ 287 ಆಂಬ್ಯುಲೆನ್ಸ್ಗಳನ್ನು ಖರೀದಿಸಲಾಗುವುದು. 30 ವೈದ್ಯರಿಗೆ ತಜ್ಞ ತರಬೇತಿ ನೀಡಲಾಯಿತು. ಯೋಜನೆಗಾಗಿ 5 ಕೋಟಿ ರೂಪಾಯಿ ಈಗಾಗಲೇ ದೊರೆತಿದೆ. ಕಾಞಂಗಾಡ್ ಜಿಲ್ಲಾಸ್ಪತ್ರೆಯ ಟ್ರಾಮಾ ಕೇರ್ ಕೇಂದ್ರಕ್ಕೆ 85 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವರು ವಿವರಿಸಿದರು. കേരളത്തിൽ സമഗ്രമായ ട്രോമ കെയർ പ്രോജക്റ്റ് കേരളത്തിൽ നമ്മൾ നടപ്പിലാക്കാൻ ഉദ്ദേശിക്കുകയാണ്. അപ്പോൾ അതിന്റെ ഭാഗമായിട്ടാണ് ഇവിടെ കാഞ്ഞങ്ങാട് ആശുപത്രിയിൽ നാഷണൽ ഹൈവേയുമായി ചേർന്നിട്ടുള്ള കേരളത്തിലെ പ്രധാനപ്പെട്ട ആശുപത്രികളിലെല്ലാം ട്രോമ കെയർ സെന്ററുകൾ സ്ഥാപിക്കുന്നതിലേക്ക് വേണ്ടിയുള്ള നടപടികൾ നമ്മൾ സ്വീകരിക്കുക. വളരെയധികം അപകടങ്ങൾ ഉണ്ടാകുന്നു. 10 മിനിറ്റിനുള്ളിൽ പ്രധാനപ്പെട്ട ആശുപത്രിയിൽ എത്തിച്ചേരുവാനും അവിടെയൊക്കെ ആധുനികമായ ട്രോമ കെയർ സംവിധാനം ഏർപ്പെടുത്തുവാനും വേണ്ടിയുള്ള തീരുമാനമാണ് ഗവൺമെന്റ് എടുത്തിട്ടുള്ളത്. അപ്പോൾ അതിന്റെ ഭാഗമായി 30 ആശുപത്രികളാണ് സംസ്ഥാന തലത്തിൽ നാഷണൽ ഹൈവേകളുമായി ബന്ധപ്പെട്ട് തിരഞ്ഞെടുത്തിട്ടുള്ളത്. ಸಮಾರಂಭದಲ್ಲಿ ಜಿಲ್ಲಾಸ್ಪತ್ರೆ ಪ್ರಯೋಗಾಲಯಕ್ಕೆ ದೊರೆತ ರಾಷ್ಟ್ರೀಯ ಅಂಗೀಕಾರವಾದ NABH ಸರ್ಟಿಫಿಕೇಟ್ ಅನ್ನು ಸಚಿವರು ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸುನೀತಾನಂದನ್ಗೆ ಹಸ್ತಾಂತರಿಸಿದರು. ಶಾಸಕ ಇ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದರು. ಕಾಞಂಗಾಡ್ ನಗರಸಭಾಧ್ಯಕ್ಷ ಕೆ ದಿವ್ಯಾ, ಉಪಾಧ್ಯಕ್ಷ ಪ್ರಭಾಕರನ್ ವಾಯುನೋರಡಿ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ AP ದಿನೇಶ್ ಕುಮಾರ್, ಡಾಕ್ಟರ್ ಮೊಹಮ್ಮದ್ ಅಶೀಲ್ ಮೊದಲಾದವರು ಮಾತನಾಡಿದರು. ಕೇಂದ್ರ ರಾಜ್ಯ ಸರ್ಕಾರಗಳ ಭ್ರಷ್ಟಾಚಾರ ಹಾಗೂ ದರ ಏರಿಕೆ ಸಹಿತ ಜನವಿರೋಧಿ ನೀತಿ ಪ್ರತಿಭಟಿಸಿ ಸಿಪಿಎಂ ನೇತೃತ್ವದಲ್ಲಿ ಜನಪರ ಸರಪಳಿ ನಡೆಸಲಾಗುವುದು. ಮಂಜೇಶ್ವರದಿಂದ ತಿರುವನಂತಪುರ ರಾಜಭವನವರೆಗೆ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ ಏಕಕಾಲದಲ್ಲಿ ಸರದಿಯಾಗಿ ಸರಪಳಿ ಮಾದರಿಯಲ್ಲಿ ನಿಂತು ಪ್ರತಿಭಟಿಸಲಿದ್ದಾರೆ. ಆಗಸ್ಟ್ 11ರಂದು ಸಾಯಂಕಾಲ ಜರುಗುವ ಜನಪರ ಚಳವಳಿಯನ್ನು ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸಲು ಸಿದ್ಧತೆ ಪೂರ್ತಿಗೊಂಡಿರುವುದಾಗಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ KP ಸತೀಶ್ ಚಂದ್ರನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.
ಉಪ್ಪಳದ ಮಂಜೇಶ್ವರ ತಾಲೂಕು ಕಚೇರಿ ಎದುರಿನಿಂದ ತೊಡಗುವ ಜನಪರ ಚಳವಳಿಯು ಜಿಲ್ಲೆಯಲ್ಲಿ 67 ಕಿಲೋಮೀಟರ್ ಉದ್ದಕ್ಕೆ ಹರಡಿ ಕಾಲಿಕಡವಿನಲ್ಲಿ ಜಿಲ್ಲಾ ಗಡಿಯವರೆಗೆ ಮುಂದುವರಿಯಲಿದೆ. ಉಪ್ಪಳದಿಂದ ಕಾಸರಗೋಡು ತನಕ ರಾಷ್ಟ್ರೀಯ ಹೆದ್ದಾರಿಯಲ್ಲೂ, ಕಾಸರಗೋಡಿನಿಂದ ಕಾಞಂಗಾಡುವರೆಗೆ ಚಂದ್ರಗಿರಿ ಹೆದ್ದಾರಿಯಲ್ಲೂ, ಬಳಿಕ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯ ಮೂಲಕವೂ ಚಳವಳಿ ಇರುವುದು. ಜಿಲ್ಲೆಯಲ್ಲಿ 1 ಲಕ್ಷ ಮಂದಿ ಭಾಗಿಗಳಾಗುವರು. ಉಪ್ಪಳದಿಂದ ಪ್ರಥಮ ಕೊಂಡಿಯಾಗಿ ಸಿಪಿಐಎಂ ಪೊಲಿಟ್ ಬ್ಯೂರೋ ಸದಸ್ಯ ಎಸ್ ರಾಮಚಂದ್ರನ್ ಪಿಳ್ಳೆ ನಿಲ್ಲಲಿದ್ದಾರೆ. ಅಂದು ಸಾಯಂಕಾಲ 4 ಗಂಟೆಗೆ ಜಿಲ್ಲೆಯ ಪ್ರಮುಖ ಕೇಂದ್ರಗಳಲ್ಲಿ ಬಹಿರಂಗ ಸಭೆ ನಡೆಯಲಿದೆ. 4:50ಕ್ಕೆ ಎಲ್ಲರೂ ಪರಸ್ಪರ ಕೈ ಹಿಡಿದು ಪ್ರತಿಜ್ಞೆ ಸ್ವೀಕರಿಸಲಿದ್ದಾರೆ. 5 ಗಂಟೆಗೆ ಚಳವಳಿ ಕೊನೆಯಾಗಲಿದೆ ಎಂದು ವಿವರಿಸಿದರು. കേന്ദ്ര സംസ്ഥാന സർക്കാരുകളുടെ അഴിമതി ഉൾപ്പെടെയുള്ള പ്രശ്നങ്ങൾ ഉയർത്തിപ്പിടിച്ചുകൊണ്ടാണ് CPM നേതൃത്വത്തിൽ ഈ 2 ആഴ്ചക്കാലം രാജ്യവ്യാപകമായി കേരളീസ് നടത്തി. സംസ്ഥാനത്ത് ആഗസ്റ്റ് 11 മഞ്ചേശ്വരം താലൂക്ക് ഓഫീസ് പ്രവർത്തിക്കുന്ന ഉൾപ്പെടെ മുതൽ തിരുവനന്തപുരം രാജ്ഭവൻ വരെ റോഡിന്റെ പടിഞ്ഞാറ് ഭാഗത്ത് ജനകീയ പ്രതിരോധ ധാരാളം തീരുമാനിച്ചു. ಆಹಾರ ಸುರಕ್ಷೆ ಕಾರ್ಯಗತಗೊಳಿಸಬೇಕು, ಉದ್ಯೋಗ ಖಾತ್ರಿ ಯೋಜನೆ ಸಂರಕ್ಷಿಸಬೇಕು, ಭ್ರಷ್ಟಾಚಾರ ವಿರುದ್ಧ ಕ್ರಮ ಜರುಗಿಸಬೇಕು ಮೊದಲಾದ ಘೋಷಣೆ ಮೊಳಗಿಸಿ ಪಕ್ಷದ ಕೇಂದ್ರ ಸಮಿತಿಯ ಆಹ್ವಾನದಂತೆ ಈ ವಿನೂತನ ಚಳವಳಿ ನಡೆಯುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಸೆಕ್ರೆಟರಿಯೇಟ್ ಸಮಿತಿ ಸದಸ್ಯ CH ಕುಂಜಂಬು ಕೂಡ ಉಪಸ್ಥಿತರಿದ್ದರು. ರಸ್ತೆಯ ಕಳಪೆ ಕಾಮಗಾರಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕುಂಬಳೆ ಉಪ್ಪಳ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಹೋರಾಟಕ್ಕಿಳಿಯಲು ನಿರ್ಧರಿಸಿದೆ. ಇದರ ಅಂಗವಾಗಿ ಸೋಮವಾರ ಬೆಳಿಗ್ಗೆ ಹೆದ್ದಾರಿ ಮಾರ್ಚ್ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಪದಾಧಿಕಾರಿಗಳು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಂಬಳೆ ಶಿರಿಯ ರಸ್ತೆಯು ಡಾಮರು ಎದ್ದು ಹೋಗಿ ಸಂಪೂರ್ಣ ಶೋಚನೀಯ ಅವಸ್ಥೆ ಸೃಷ್ಟಿಯಾಗಿದ್ದು ಸಂಚಾರಕ್ಕೆ ತೊಡಕಾಗಿದೆ. ಈ ರಸ್ತೆಗೆ 2012ರಲ್ಲಿ ಡಾಮರೀಕರಣ ಮಾಡಲಾಗಿತ್ತು. ಆದರೆ ಕೆಲ ತಿಂಗಳಲ್ಲೇ ಡಾಮರ್ ಎದ್ದು ಹೋಗಿ ಕಳಪೆಯಾಯಿತು. ಕಾಮಗಾರಿಯಲ್ಲಿ ನಡೆದ ಅವ್ಯವಹಾರವೇ ರಸ್ತೆಯ ಸ್ಥಿತಿಗೆ ಕಾರಣವೆನ್ನಲಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಶಿರಿಯ ವರ್ತುಲದಿಂದ ಕುಂಬಳೆಪೇಟೆಯ ತನಕ ಮಾರ್ಚ್ ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. കുമ്പളപ്പുഴ നാഷണൽ ഹൈവേ ആക്ഷൻ കൗൺസിൽ എന്ന് രൂപീകരിച്ചിരിക്കുന്ന ഈ ഒരു കമ്മിറ്റി വിപുലമായി കൊണ്ട് തന്നെ തുടർന്നും നാഷണൽ ഹൈവേയുമായി ബന്ധപ്പെട്ട കാര്യങ്ങൾ ബന്ധപ്പെട്ടവരുടെ ശ്രദ്ധയിൽ കൊണ്ടുവരുന്നതിന് വേണ്ടി ശക്തമായ സമര പരിപാടികൾക്ക് നേതൃത്വം നൽകാനും ഇതുമായി ബന്ധപ്പെട്ട് ഈ വരുന്ന തിങ്കളാഴ്ച ആയിക്കാടിയിൽ നിന്നും കുമ്പഴയിലേക്ക് ദേശീയപാതയിലൂടെ ഹൈവേ മാർച്ച് നടത്താൻ തീരുമാനിച്ചിരിക്കുകയാണ്. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ KF ಇಕ್ಬಾಲ್ ಉಪ್ಪಳ, ಉಪಾಧ್ಯಕ್ಷರುಗಳಾದ ರಾಮಕೃಷ್ಣ ಕೆ, ಮೊಹಮ್ಮದ್ ಆನೆಬಾಗಿಲು, ಅಬ್ದುಲ್ ಲತೀಫ್, ಮೊಹಮ್ಮದ್ ಆರಿಫ್ ಮೊದಲಾದವರು ಉಪಸ್ಥಿತರಿದ್ದರು. ಹೈಯರ್ ಸೆಕೆಂಡರಿ ಶಿಕ್ಷಕರು ಆಂದೋಲನ ಕಣಕ್ಕೆ. ಅನುದಾನಿತ ಹೈಯರ್ ಸೆಕೆಂಡರಿ ಶಿಕ್ಷಕರ ಅಸೋಸಿಯೇಷನ್ AHSTA ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಮುಂದಿರಿಸಿ ಆಂದೋಲನ ನಡೆಸಲು ಸಂಘಟನೆ ರಾಜ್ಯ ಸಮಿತಿ ತೀರ್ಮಾನಿಸಿದೆ. ಮುಷ್ಕರದ ಪೂರ್ವಭಾವಿಯಾಗಿ ಹೋರಾಟ ಘೋಷಣಾ ಸಮಾವೇಶ ಶನಿವಾರ ನಗರದ BM ಉನ್ನತ ಪ್ರೌಢಶಾಲೆ ವಠಾರದಲ್ಲಿ ಜರುಗಿತು. ಸಂಘಟನೆ ಪದಾಧಿಕಾರಿಗಳಾದ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಮಾವೇಶವನ್ನು ಸೆಟ್ಟೋ ಸಂಘಟನೆ ಅಧ್ಯಕ್ಷ PV ರಮೇಶನ್ ಉದ್ಘಾಟಿಸಿದರು. വിദ്യാഭ്യാസ വകുപ്പ് മന്ത്രിയായിരിക്കുന്ന സമയത്ത് കോളേജുകളിൽ നിന്നും പ്രീ ഡിഗ്രി വേർപെടുത്തി പ്രീ ഡിഗ്രി ബോർഡ് രൂപീകരിക്കാനുള്ള ശ്രമം നടത്തിയിരുന്നു. അന്ന് ആ ശ്രമവുമായി UDF ഗവൺമെന്റ് മുന്നോട്ട് പോയപ്പോഴാണ് ഇവിടുത്തെ ഇടതുപക്ഷ പ്രസ്ഥാനങ്ങൾ SFI, DYFI അടങ്ങുന്ന ഇടതുപക്ഷ പ്രസ്ഥാനങ്ങൾ കേരളത്തിൽ വ്യാപകമായ സമര മുറകൾ അരങ്ങേറുകയും ഗവൺമെന്റ് അതിൽ നിന്ന് പിന്മാറുകയും ചെയ്തു. പിന്നീട് വന്ന LDF ഗവൺമെന്റ് അത് പേര് മാറ്റി പ്രീ ഡിഗ്രി ബോർഡ് എന്ന പേര് മാറ്റി +2 എന്ന പേരിൽ അവതരിപ്പിക്കുകയാണ് ഉണ്ടായത്. ಜಿಲ್ಲಾಧ್ಯಕ್ಷ ಮೆಜೋ ಜೋಸೆಫ್ ಅಧ್ಯಕ್ಷತೆ ವಹಿಸಿದರು. ಸೆಪ್ಟೆಂಬರ್ 10ರಂದು ತಿರುವನಂತಪುರದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಆಂದೋಲನ ಘೋಷಣೆ ಸಮಾವೇಶವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿಸಲು ಸಮಾವೇಶದಲ್ಲಿ ನಿರ್ಧರಿಸಲಾಯಿತು. ಅಂದಿನಿಂದ ಮುಂದಿನ 1 ವಾರವರೆಗೆ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳ ಶಿಕ್ಷಕರು, ಪ್ರಾಂಶುಪಾಲರು ರಜೆಯಲ್ಲಿ ತೆರಳಬೇಕೆಂದು ನಾಯಕರು ನಿರ್ದೇಶಿಸಿದ್ದಾರೆ. AHSTA ರಾಜ್ಯ ಕಾರ್ಯದರ್ಶಿ EV ಅಬ್ರಹಾಂ, ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಸುನಿಲ್ ಮ್ಯಾಥ್ಯೂಸ್, ಮೋಹನ ನಾಯರ್, ರಾಜ್ಗೋಪಾಲ್ ಮೊದಲಾದವರು ಮಾತನಾಡಿದರು. ಅಬುದಾಬಿ KMCCಯ ಉದುಮ ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಅರ್ಸುರ್ ರಹ್ಮಾ ಎಂಬ ಹೆಸರಿನಲ್ಲಿ ಸಹಾಯ ನಿಧಿ ವಿತರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಪಾಣಕಡ್ ಮೊಹಮ್ಮದ್ ಅಲಿ ಶಿಹಾಬ್ ತಂಗಳವರ ಸ್ಮರಣಾರ್ಥ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಬಂಧಿತರು ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.
ಉದುಮಾ ಪಂಚಾಯತ್ ವ್ಯಾಪ್ತಿಯಲ್ಲಿನ ಬಡ ಕುಟುಂಬಗಳನ್ನು ಗುರುತಿಸಿ 3 ಯುವತಿಯರಿಗೆ ವಿವಾಹಕ್ಕೆ ನೆರವು, 5 ರೋಗಿಗಳಿಗೆ ಡಯಾಲಿಸಿಸ್ ಮಾಡಲು ಪ್ರತಿ ತಿಂಗಳು ಚಿಕಿತ್ಸಾ ಧನ ಸಹಾಯವನ್ನು ಹಂತ ಹಂತವಾಗಿ ಮಾಡಲು ಪ್ರಸ್ತುತ ವರ್ಷ ಅಬುಧಾಬಿ ಕೆಎಂಸಿಸಿಯ ಪಂಚಾಯತ್ ಸಮಿತಿ ನಿರ್ಧರಿಸಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. അതായത് പാവപ്പെട്ട പെൺകുട്ടികളുടെ നിക്കാഹ് കഴിപ്പിച്ചു കൊടുക്കുന്ന എന്ന പരിപാടിയുമായി മുന്നോട്ട് പോവുകയാണ്. അപ്പോൾ അത് ആവശ്യമായിരുന്ന 2015-2016 നാമകരണം ചെയ്തിട്ട് 3 പെൺകുട്ടികളെ നിക്കാഹ് കഴിപ്പിച്ചു കൊടുക്കാൻ, അതായത് 10 പവൻ സ്വർണവും ഒരു ഓട്ടോറിക്ഷയും അടക്കം നൽകിക്കൊണ്ട് അവർ വിവാഹം കഴിപ്പിച്ചു കൊടുക്കുന്ന ഒരു പരിപാടിയായിട്ട് ഞങ്ങൾ മുന്നോട്ട് പോവുകയാണ്. ಸುದ್ದಿಗೋಷ್ಠಿಯಲ್ಲಿ ಆಬಿದ್, ಹನೀಫ್, ಅನೀಸ್ ಮಾಂಗಾಡ್, ರವಾಸ್ ಪಾರಾ ಉಪಸ್ಥಿತರಿದ್ದರು. ಸೇವೆಯಿಂದ ನಿವೃತ್ತರಾದವರಿಗೆ ಎನ್ಜಿಒ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಜರುಗಿತು. ಕಳೆದ ದಿನ ಕಾಸರಗೋಡು ನಗರಸಭೆಯ ವನಿತಾ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಸೋಸಿಯೇಷನ್ನ ಹಲವು ಪ್ರಮುಖರು ಭಾಗವಹಿಸಿದರು. ಸೇವೆಯಿಂದ ನಿವೃತ್ತರಾದ ಎನ್ಜಿಒ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕೋಟತಲ ಮೋಹನನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೆವಿ ಮುರಳಿ ಅವರನ್ನು ಜಿಲ್ಲಾ ಸಮಿತಿ ವತಿಯಿಂದ ಬೀಳ್ಕೊಡಲಾಯಿತು. ಕಾರ್ಯಕ್ರಮವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸತೀಶನ್ ಪಾಚೇರಿ ಉದ್ಘಾಟಿಸಿದರು. ഈ 2 പ്രഗത്ഭരായ നേതാക്കന്മാർ ഈ സംഘടനയെ ഏറെക്കാലം നയിച്ച് 3.5 പതിറ്റാണ്ട് കാലത്തെ സർവീസ് കാലഘട്ടത്തിലും സംഘടനയെ നയിച്ച കാലഘട്ടത്തിലുമെല്ലാം ഇവിടെ സൂചിപ്പിച്ചതുപോലെ കേരളത്തിലെ സർവീസ് സംഘടനാ ചരിത്രത്തിൽ ഏറ്റവും പ്രാഗൽഭ്യം കൊണ്ടും മിടുക്ക് കൊണ്ടും തൻ്റെ ഇടം കൊണ്ടും അവരിരുന്ന കാലഘട്ടത്തിൽ നമ്മുടെ ഗവൺമെന്റ് ആയാലും മറ്റേ ഗവൺമെന്റ് ആയാലും ഒക്കെ അവരുടെ പ്രവർത്തന മികവ് കൊണ്ട് ജീവനക്കാർക്ക് ഏറ്റവും കൂടുതൽ ആനുകൂല്യങ്ങൾ അത് വാങ്ങിച്ചെടുക്കുവാൻ, ഭരണമില്ലാത്ത സന്ദർഭത്തിലും സമരമുഖത്ത് നിന്നുകൊണ്ട് ജീവനക്കാർക്ക് ആത്മവിശ്വാസം നൽകുവാൻ ഒക്കെ സാധിച്ചിട്ടുള്ള പ്രഗത്ഭരായ 2 നേതാക്കന്മാരാണ്. ಸಮಿತಿ ಜಿಲ್ಲಾಧ್ಯಕ್ಷ ವಿ ದಾಮೋದರನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ನಾಣಿತಿಲು, ಪಿವಿ ರಮೇಶ್, ಎವಿ ರಾಜಗೋಪಾಲ, ಕೆಸಿ ಸುಜಿತ್ ಕುಮಾರ್, ಸುರೇಶ್ ಪೆರಿಯಂಗಾನ, ಎಂಬಿ ಆಚಾರ್ ಮೊದಲಾದವರು ಮಾತನಾಡಿದರು. ರಸ್ತೆ ಅಡ್ಡ ದಾಟುತ್ತಿದ್ದ ಮಹಿಳೆ ಕಾರು ಡಿಕ್ಕಿ ಹೊಡೆದು ಗಂಭೀರ ಜಖಂಗೊಂಡಿದ್ದಾರೆ. ಕಂದಕಾಡಿನಲ್ಲಿ ಶನಿವಾರ ಅಪರಾಹ್ನ ಅವಘಡ ನಡೆದಿದೆ. ಅಪಘಾತದಿಂದಾಗಿ ಕುಂಬಳೆ ಸಮೀಪದ ನಿವಾಸಿ ಲಲಿತಾ ಗಂಭೀರ ಗಾಯಗೊಂಡಿದ್ದು ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಥಳೀಯ ಖಾಸಗಿ ಆಸ್ಪತ್ರೆ ಬಳಿ ಬಸ್ಸಿನಿಂದ ಇಳಿದು ಲಲಿತಾ ಅವರು ರಸ್ತೆ ದಾಟುತ್ತಿದ್ದಾಗ ದುರಂತ ಘಟಿಸಿದೆ. ಕೇರಳ ಖಾಸಗಿ ಪ್ರಾಥಮಿಕ ಮುಖ್ಯೋಪಾಧ್ಯಾಯರ ಸಂಘಟನೆಯಾದ ಕೆಪಿಪಿಎಚ್ಎ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರ ನಡೆಯುತ್ತಿದೆ. ಮಂಜೇಶ್ವರ ಎಸ್ಸಿಟಿ ಪ್ರೌಢಶಾಲೆ ವಠಾರದಲ್ಲಿ ಶನಿವಾರ ಆರಂಭವಾದ ಶಿಬಿರ ಭಾನುವಾರ ಸಾಯಂಕಾಲದವರೆಗೆ ಮುಂದುವರಿಯಲಿದೆ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪ್ರತಿನಿಧಿಗಳು ಸಹಿತ ಹಲವಾರು ಮಂದಿ ಶಿಕ್ಷಕರು ಪಾಲ್ಗೊಂಡರು. ಸಂಘಟನೆಯ ರಾಜ್ಯ ಸಮಿತಿ ಅಧ್ಯಕ್ಷ ಎಎಲ್ ಪಾಪಚ್ಚಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಿಬಿರವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಸಮೀರಾ ಉದ್ಘಾಟಿಸಿದರು. വിദ്യാഭ്യാസ മേഖലയിൽ ഏറ്റവും കൂടുതൽ പ്രാധാന്യം നൽകിക്കൊണ്ട് സംസ്ഥാന ഗവൺമെന്റ് പല രീതിയിലുള്ള പ്രവർത്തനം നടത്തുന്നുണ്ടെങ്കിലും നമുക്കൊക്കെ വളരെ ആവശ്യമുള്ള കാര്യങ്ങൾ ഇനിയും ചെയ്യാൻ ബാക്കിയുണ്ടാകും. അതൊക്കെ നമ്മൾ എന്തൊക്കെയാണ് എന്നുള്ളത് മനസ്സിലാക്കിക്കൊണ്ട് നമ്മൾ പരസ്പരം ചർച്ച ചെയ്തുകൊണ്ട് നമുക്ക് ഏതൊക്കെ രീതിയിലുള്ള സേവനമാണ് നമ്മുടെ സ്കൂളിൽ ലഭിക്കേണ്ടത്, നമ്മുടെ ഹെഡ് മാസ്റ്റർക്ക് ഏതൊക്കെ രീതിയിലുള്ള സേവനം ലഭിക്കണം എന്നുള്ളത് ഇവിടെ ചർച്ച ചെയ്തുകൊണ്ട് നമുക്കൊക്കെ സംസ്ഥാന ഗവൺമെന്റിനെ നേരിട്ട് പോയി അറിയിക്കുവാനും അത് എത്ര രീതിയിൽ ഭംഗിയായി നമുക്ക് നിർവഹിക്കുവാൻ സാധിക്കും എന്നുള്ളത് നമ്മളിവിടെ ചർച്ച ചെയ്യേണ്ടതാണ്. ಡಾಕ್ಟರ್ ಅನಂತ್ ಕಾಮತ್, ದಿನೇಶ್ ಶೇಣಾಯ್, ರವಿ ಮಡಿಯನ್, ಮನೋರಮಾ ಶಿಕಿಣಿ, ಸುಧಾತಿ ಬಿ, ರಾಜು ಮ್ಯಾಥ್ಯೂ ಮೊದಲಾದವರು ಮಾತನಾಡಿದರು. ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿರುವ ಶಿಬಿರವು ಭಾನುವಾರ ಸಂಜೆ ಸಮಾರೋಪಗೊಳ್ಳಲಿದೆ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪೇಪರ್ ಗ್ಲಾಸ್ಗಳ ಬಳಕೆ ಮಿತಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್ ಕರೆ ನೀಡಿದ್ದಾರೆ. ಇದರಿಂದ ಪರಿಸರ ಮಾಲಿನ್ಯವನ್ನು ಬಹುತೇಕ ತಡೆಗಟ್ಟಬಹುದೆಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪೇಪರ್ ಗ್ಲಾಸುಗಳ ಬಳಕೆಯ ನಂತರ ಉಂಟಾಗುವ ತ್ಯಾಜ್ಯದಿಂದಾಗಿ ಅದರಲ್ಲಿ ಮಳೆಗೆ ಸುರಿದ ನೀರು ನಿಂತು ಸಾಂಕ್ರಾಮಿಕ ರೋಗ ಹರಡುವ ಸೊಳ್ಳೆಗಳ ಉತ್ಪತ್ತಿಗೆ ಸಹಾಯವಾಗುತ್ತಿದೆ. ಜತೆಗೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟಿಸುವ ಸಭೆ ಸಮಾರಂಭಗಳಲ್ಲಿ ಪೇಪರ್ ಗ್ಲಾಸುಗಳ ಬದಲಾಗಿ ಸ್ಟೀಲ್ ಲೋಟ ಬಳಸುವುದು ಉತ್ತಮ ಎಂದು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಇದರಿಂದ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸುವುದರೊಂದಿಗೆ ಆರೋಗ್ಯವಂತ ಪರಿಸರಕ್ಕೆ ಸಹಾಯಕ ಎಂದು ಅವರು ವಿವರಿಸಿದರು. ಈ ತಿಂಗಳ 10ರಿಂದ 20ರವರೆಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡಕ್ಕೆ ಸಂದರ್ಶಕರಿಗೆ ನಿಷೇಧ ಹೇರಲಾಗಿದೆ. ಸ್ವಾತಂತ್ರ್ಯೋತ್ಸವ ನಿಮಿತ್ತ ಭದ್ರತಾ ದೃಷ್ಟಿಯಿಂದ ಸಂದರ್ಶಕರಿಗೆ ನಿಷೇಧ ಹೇರಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಮಧೂರು ಪಂಚಾಯತಿನ ಕುಟುಂಬಶ್ರೀ ಮಧೂರು ಸಿಡಿಎಸ್ನ ವಾರ್ಷಿಕೋತ್ಸವ ಕಳೆದ ದಿನ ಸಮಾರೋಪವಾಯಿತು. ಉಡಿಯತಳಕದಲ್ಲಿ ಕಳೆದ 3 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ವಿನೋದ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಮನಸೂರೆಗೈದವು. ಬುಧವಾರ ಆರಂಭಗೊಂಡ ವಾರ್ಷಿಕೋತ್ಸವವು ಶುಕ್ರವಾರ ಸಂಜೆ ಮುಕ್ತಾಯವಾಯಿತು. ಸಮಾರೋಪ ಕಾರ್ಯಕ್ರಮವನ್ನು ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಧವ್ ಮಾಸ್ಟರ್ ಉದ್ಘಾಟಿಸಿದರು. അതിനുശേഷം അവർക്ക് പ്രവർത്തിക്കാൻ പല മേഖലകളിലും ചെറിയ ചെറിയ സംരംഭങ്ങൾ ആണ് അത് കൊടുക്കുന്നത്. ടൈലറിംഗ് യൂണിറ്റ്, പപ്പടാക്കല്, മിഠായി ഉണ്ടാക്കല്, ക്യാൻഡിൽ ഉണ്ടാക്കല്, ഇങ്ങനെ അത് പോയി നമുക്കറിയാം. ഇന്ന് കുടുംബശ്രീ കേരളത്തെ സംബന്ധിച്ചിട്ട് വിനോദ ചാനലിൽ കണ്ടു 2 ബസ്സുകൾ. ಮಧೂರು ಸಿಡಿಎಸ್ನ ಅಧ್ಯಕ್ಷೆ ಎನ್ ದಾಕ್ಷಾಯಿಣಿ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ಕೋಆರ್ಡಿನೇಟರ್ ಅಬ್ದುಲ್ ಮಜೀದ್ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಜ್ಞಾನಿ ಎಸ್ ಶಾನ್ಭೋಗ್, ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಸದಸ್ಯರಾದ ಕೆ ಗೋಪಾಲಕೃಷ್ಣ, ಮಾಲತಿ ಸುರೇಶ್, ಆರೋಗ್ಯ ಸಮಿತಿ ಸದಸ್ಯ ರವೀಂದ್ರ ರೈ, 17ನೇ ವಾರ್ಡ್ನ ಸದಸ್ಯ ಯುಎ ಅಲಿ ಮೊದಲಾದವರು ಮಾತನಾಡಿದರು. ಬುಧವಾರದಿಂದ ಆರಂಭಗೊಂಡ ಸಮಾರಂಭದಲ್ಲಿ ಹಗ್ಗ ಜಗ್ಗಾಟ, ಓಟ, ಬಾಲ್ ಪಾಸಿಂಗ್, ಜಾನಪದ ನೃತ್ಯ, ಗೀತೆ, ತಿರುವಾದಿರೆ ಕಳಿ ಮೊದಲಾದ ವಿನೋದ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದವರನ್ನು ರಂಜಿಸಿದವು. ಯುವತಿಗೆ ಕಿರುಕುಳಗೈಯಲು ಯತ್ನಿಸಿದ ಆರೋಪದ ಮೇರೆಗೆ ಯುವಕನನ್ನು ಸೆರೆ ಹಿಡಿಯಲಾಗಿದೆ. ಮುಗ್ರಾಲ್ ಪುತ್ತೂರು ನಡುಪ್ಪಳ ನಿವಾಸಿ ಮೊಹಮ್ಮದ್ ಬಿಲಾಲ್ 22 ಬಂಧಿತ. ಕುಂಬಳೆ ಸಹಾಯಕ ಠಾಣಾಧಿಕಾರಿ ಇ ಜೋನ್ ನೇತೃತ್ವದ ಪೊಲೀಸ್ ತಂಡ ಕಾರ್ಯಾಚರಣೆ ನಡೆಸಿದ. ಯುವತಿಯು ಮಂಗಳೂರಿನಿಂದ ಕುಂಬಳೆಗೆ ತರಗತಿ ಮುಗಿಸಿ ರೈಲಿನಲ್ಲಿ ಆಗಮಿಸಿದ್ದು, ಬಳಿಕ ಮನೆಗೆ ನಡೆದು ಹೋಗುತ್ತಿದ್ದಾಗ ಬೈಕಿನಲ್ಲಿ ಬಂದ ಆರೋಪಿ ಕೈ ಹಿಡಿದು ಎಳೆದಿದ್ದಾನೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ದುರಂತ ಮುಕ್ತವಾಗದೆ ಜಿಲ್ಲೆ. ಉದುಮ ಬಳಿ ಕೊಳದಲ್ಲಿ ಮುಳುಗಿ 2 ವಿದ್ಯಾರ್ಥಿಗಳು ದಾರುಣ ಸಾವು. 30 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮಗ್ರ ಟ್ರಾಮಾ ಕೇರ್ ಸೌಕರ್ಯವೆಂದು ಸಚಿವ ಶಿವಕುಮಾರ್ ಘೋಷಣೆ. ಕಾಞಂಗಾಡು ಜಿಲ್ಲಾಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಕೇಂದ್ರದ ನಿರ್ಮಾಣ ಉದ್ಘಾಟನೆ. ಕುಂಬಳೆ ಉಪ್ಪಳ ರಾಷ್ಟ್ರೀಯ ಹೆದ್ದಾರಿ ಕಳಪೆ ಕಾಮಗಾರಿ ಕಠಿಣ ಕ್ರಮ ಒತ್ತಾಯಿಸಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಸೋಮವಾರ ಹೆದ್ದಾರಿ ಮಾರ್ಚ್. ಕೇಂದ್ರ ರಾಜ್ಯ ಸರ್ಕಾರಗಳ ಭ್ರಷ್ಟಾಚಾರ ಜನ ವಿರುದ್ಧ ನೀತಿ. ಉಪ್ಪಳದಿಂದ ರಾಜಭವನಕ್ಕೆ ಸಿಪಿಎಂ ಜನಕೀಯ ಸರಪಳಿ 11ಕ್ಕೆ ಯಶಸ್ವಿಗೆ ಸಿದ್ಧತೆ. ಹೈಯರ್ ಸೆಕೆಂಡರಿ ಶಿಕ್ಷಕ ಪ್ರಾಂಶುಪಾಲರು ಹೋರಾಟಕ್ಕೆ ಸೆಪ್ಟೆಂಬರ್ 10ರಿಂದ 1 ವಾರ ಸರ್ಕಾರಿ ಅನುದಾನಿತ ಶಿಕ್ಷಕರು ರಜೆ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.